ಪ್ರತಿಯೊಂದು ಹೊಸ ಕಾಮಗಾರಿಗಳಿಗೆ ಪ್ರಧಾನಮಂತ್ರಿಗಳ ಗಮನಕ್ಕೆ ಹೋಗಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಒಂದು ಮನವಿ ಮಾಡಿ ಅವರಿಂದ ಒಪ್ಪಿಗೆ ಪಡಿಬೇಕಾದಂಥದ್ದಿದೆ. ಆ ಕೆಲಸ ಮಾಡ್ತಾರೆ. ಸರ್, ಎಲ್ಲಿಗೆ ಬಂತು ಜಾಗ ಪರಿಶೀಲನೆ ಮಾಡ್ಕೊಂಡು ಹೋದ್ರು ಅಧಿಕಾರಿಗಳು ಬಂದು? ಎಲ್ಲಿಗೆ ಬಂತು ಅನ್ನೋದನ್ನ ಸರ್ಕಾರಕ್ಕೆ ಕೇಳಬೇಕು. ವರದಿ ಕೊಟ್ಟಿದ್ದಾರೆ ಸರ್ ನನಗೆ ಅವರು ಹೇಳಿರೋದು ಬೇರೆ. ಬಂದು ಸ್ಥಳ ಪರಿಶೀಲನೆ ಅವರು ಏನು ಸರ್ಕಾರದಲ್ಲಿ ಹೇಳಿದ್ರು 2 ಭಾಗದಲ್ಲಿ ಹೋಗಿದ್ದಾರೆ. ಮತ್ತು ಅದರ ಬಗ್ಗೆ ಸಂಪೂರ್ಣ ವರದಿಯನ್ನು ಜಿಲ್ಲಾಧಿಕಾರಿಗಳು ಕೊಡಬೇಕು. ಕೊಟ್ಟ ನಂತರ ಪ್ರೊಸೆಸ್ ಶುರುವಾಗುತ್ತೆ. ನನ್ನ ಕೆಲಸ ARIನ ಕರ್ನಾಟಕಕ್ಕೆ ತರಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ದೇನೆ ಅದು ಬೇರೆ ಕಡೆ ಹೋಗ್ತಿದ್ದದ್ದು ರಾಜ್ಯಕ್ಕೆ. ಆದರೆ ಇವತ್ತು ಮಂಡ್ಯದಲ್ಲೇ ಆ ಒಂದು ARIನ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ನಮ್ಮ ಇಲಾಖೆಯಿಂದ ಪ್ರೋಸೆಸ್ ಏನಾಗಬೇಕು, ನಾವು ಟೆಕ್ನಿಕಲಿ ನಮ್ಮ ಕೆಲಸ ಮುಗಿಸ್ಕೊತೀವಿ. ಟೆಕ್ನಿಕಲಿ ಕ್ಯಾಬಿನೆಟ್ ಮುಂದೆ ಹೋಗಬೇಕಲ್ಲ ಸಬ್ಜೆಕ್ಟು, ಕ್ಯಾಬಿನೆಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ಪೇಪರ್ ವರ್ಕ್ ಏನು ಮಾಡಬೇಕು ಮಾಡಿದ್ದಾರೆ. ಸುಮಾರು 750 ಕೋಟಿ ಮೊದಲನೇ ಹಂತದಲ್ಲಿ ಹಣವನ್ನು ತೊಡಗಿಸಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ನನಗೆ ಗೊತ್ತಿಲ್ಲ, ಜಾಗ ಬಂದು ಪರಿಶೀಲನೆ ಮಾಡಿದ್ದಾರೆ. ಇದು ನಿಮ್ಮ ಬಸರಾಳ ಹತ್ರ ಒಂದು ಜಾಗ, ಇನ್ನೊಂದು ನಮ್ಮ ಮಂಡ್ಯ ಟೌನ್ 85 ಎಕರೆ ಕಾಡೊಂದು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಕಾಡ ಇಲಾಖೆನಲ್ಲಿ ಅದನ್ನು ನೋಡಿದ್ದಾರೆ. ಸರ್ಕಾರ ತೀರ್ಮಾನ ಮಾಡಬೇಕು ಯಾವ ಜಾಗ ಕೊಡಬೇಕು. ನನಗೆ ಅದು ಗೊತ್ತಿಲ್ಲ. ನಾನು ARIನ ಮೇ ತಿಂಗಳಿನಲ್ಲಿ ಇಲ್ಲಿ ಇನಾಗ್ರೇಷನ್ ಫೌಂಡೇಶನ್ ಹಾಕಬೇಕು ಅನ್ನೋದು ನನ್ನ ಒಂದು ಗುರಿ ಇಟ್ಕೊಂಡಿದ್ದೇನೆ. ಈಗ ಹಲವಾರು ರೀತಿಯಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ನಾವು ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ, ನಾವು ಎಷ್ಟು ಬೇಕು ಇದೆಲ್ಲ ನಿಮ್ಗಳ ಜೊತೆ ಪ್ರತಿದಿನ ಚರ್ಚೆ ಮಾಡಿದ್ದಾರೆ. ಈಗ ಅವ್ರದ್ದು ಜವಾಬ್ದಾರಿ ಇದೆ. ಇವತ್ತು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಸ್ಥಳ ಪರಿಶೀಲನೆ ಏನು ಮಾಡಿದ್ದಾರೆ 2 ಭಾಗದಲ್ಲಿ. ಆ ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕಾಗಿರೋದು ಜಿಲ್ಲಾಧಿಕಾರಿ, ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು. ಇವತ್ತು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ KDBಯಿಂದ ಕೈಗಾರಿಕಾ ಮಂತ್ರಿಗಳೇನಿದ್ದಾರೆ ಅವರು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟು ಏನು ಕೊಡಬೇಕಾಗಿದೆ. ಅದಾದ ತಕ್ಷಣ ಪ್ರಾರಂಭ ಮಾಡಲಿಕ್ಕೆ ನಮ್ಮದೇನೇನು ಸಮಸ್ಯೆ ಇಲ್ಲ. ನಾನು ಸರ್ಕಾರಕ್ಕೂ ಕೇಳಿದ್ದೇನೆ. ಇವತ್ತು ಕೇವಲ 100 ಎಕರೆ ಅಲ್ಲ, ಇವತ್ತು 500 ಎಕರೆ ಮೇಲೆ ಇವತ್ತು ಯಾವ ಒಂದು ARIನ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಇವತ್ತು ಹಲವಾರು ಕೈಗಾರಿಕೋದ್ಯಮಿಗಳು ಹಲವಾರು ಕೈಗಾರಿಕೆಗಳನ್ನು ಆಗ್ತಕ್ಕಂಥದ್ದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಲವಾರು ದಿನದಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು ಆ ಒಂದು ಹಿನ್ನೆಲೆ ಒಳಗೆ ನಮ್ಮ ಬೆಂಗಳೂರು ಹಾಸನ ರಸ್ತೆಯಲ್ಲಿ ಬರ್ತಕ್ಕಂಥ ಬೆಳ್ಳೂರು ಕ್ರಾಸ್ ಹತ್ರ ಕೆಲವು ಲ್ಯಾಂಡ್ ಇದೆ ಅಂತಕ್ಕಂಥ ನಾನೇ ಮುಖ್ಯಮಂತ್ರಿ ಇದ್ದಾಗ 1200 ಎಕರೆಗೆ ಒಂದು ನೋಟಿಫಿಕೇಶನ್ ಮಾಡಿದ್ವಿ. ನಂತರ ಅಲ್ಲಿ ಸ್ವಲ್ಪ ರೈತರ ಒಂದು ಪ್ರತಿಭಟನೆ ಮಾಡಿದ್ರಿಂದ ನಾನೇ ಅದನ್ನು ನಿಲ್ಲಿಸಿ ಅಂತ ಹೇಳಿ ನಿಲ್ಲಿಸಿದ್ದೇನೆ. ಅದು ಎಲ್ಲ ಡ್ರೈ ಲ್ಯಾಂಡ್ ಇದೆ. ಕೆಲವರು ಬೆಂಗಳೂರಿನಿಂದ ಬಂದು ಜಮೀನು ತಗೊಂಡಂಥವ್ರು ಸ್ವಲ್ಪ ಅದ್ರ ಬಗ್ಗೆ ಜನಗಳ ಜೊತೆಯಲ್ಲಿ ಸ್ವಲ್ಪ ರೈತರಿಗೆ ಎತ್ಕೊಳ್ತಕ್ಕಂಥ ಕೆಲಸ ನಡೀತದೆ. ಈಗ ಪ್ರಾಮಾಣಿಕವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಬಂಧುಗಳು ಭೂಮಿಯನ್ನು ಕೊಡತಕ್ಕಂಥ ನಿರ್ಧಾರ. ಯಾಕೆಂದರೆ ಫಲವತ್ತಾದ ಭೂಮಿ ತಗೊಳಕ್ಕಾಗಲ್ಲ, ನಾವು ಡ್ರೈ ಲ್ಯಾಂಡ್ನಲ್ಲೇ ಎಲ್ಲಾದರೂ ಮಾಡ್ಬೇಕು. ನಾವು ಅಲ್ಲಿ 1250 ಎಕರೆ ಗುರುತಿಸಿದ್ರು ಹಿಂದೆ. ಅದನ್ನು ಒಪ್ಪಿಗೆ ಕೊಟ್ಟರೆ ನನಗೆ ಸಮಸ್ಯೆನೇ ಇಲ್ಲ. ಒಂದು 15-20 ಸಾವಿರ ಜನಕ್ಕೆ ಉದ್ಯೋಗ ದೊರಕತಕ್ಕಂಥದ್ದಕ್ಕೂ ಅನುಕೂಲ ಆಗ್ತದೆ. ತುಮಕೂರು ಭಾಗದ ಜನಕ್ಕೂ ಅನುಕೂಲ ಆಗುತ್ತೆ, ಮಂಡ್ಯ ಜಿಲ್ಲೆ ಭಾಗದ ಜನಕ್ಕೂ ಅನುಕೂಲ ಆಗುತ್ತೆ. ನನ್ನ ಕಡೆಯಿಂದ ಯಾವುದೇ ರೀತಿಯಲ್ಲಿ ನಾನು ಏನು ಒಂದು ಕೈಗಾರಿಕೆ ತರಬೇಕು, ನನ್ನ ಬಗ್ಗೆ ಜನಗಳಲ್ಲಿ ಆ ನಿರೀಕ್ಷೆಯನ್ನು ಇಟ್ಟಿದ್ರು. ದೊಡ್ಡ ಮಟ್ಟದಲ್ಲೇ ಒಂದು ಪೂನಾದಲ್ಲಿ ಇವತ್ತು ಯಾವೊಂದು ಟೆಸ್ಟಿಂಗ್ ಯೂನಿಟ್ನ ಹಾಕಿದ್ರಿಂದ ಇವತ್ತು ಪೂನಾ ಬೆಳೀತು. ಭಾಳ ದೊಡ್ಡ ಮಟ್ಟದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಗಳು ಬೆಳೆದಿದೆ. ಅದೇ ರೀತಿಯಲ್ಲಿ ಈ ಒಂದು ARIನ ನಾವಿಲ್ಲಿ ಸ್ಥಾಪನೆ ಮಾಡೋದ್ರಿಂದ ಹಲವಾರು ರೀತಿ ದೊಡ್ಡ ಮಟ್ಟದ ಟೌನ್ಶಿಪ್ಪು ಬೆಳೆಯಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಜನತೆಯ ಸಹಕಾರವೂ ಬೇಕು, ನನಗೆ ಜನಪ್ರತಿನಿಧಿಗಳ ಸಹಕಾರವು. ಉಪಚುನಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ಉಪಚುನಾವಣೆ ವಿಚಾರವಾಗಿ ಸರ್, ಕುಟುಂಬ ರಾಜಕಾರಣದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯನವರು ನಿಮ್ಮ ಕುಟುಂಬನೇ ಸಾಕಷ್ಟು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಯಾವ ಕುಟುಂಬ?
ಸಿದ್ದರಾಮಯ್ಯ ಮೊದಲನೇ ಮಗ ಇದ್ದಾಗ ಮೊದಲನೇ ಮಗನ ಬೆಳೆಸಬೇಕು ಅಂತ ನೋಡಿದ್ರು. ಅವರ ಅಕಾಲಿಕ ಮರಣದಿಂದ ಈಗ ಎರಡನೇ ಮಗ ಡಾಕ್ಟರ್ ಆಗಿದ್ದವರು ಯಾತಕ್ಕೆ ರಾಜಕೀಯಕ್ಕೆ ಬಂದಿದ್ದಾರೆ? ಯಾತಕ್ಕಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ವಸೂಲಿಗೆ ಇಟ್ಕೊಂಡಿದ್ದಾರೆ? ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯನವ್ರದ್ದು. ಇಷ್ಟು ದಿವಸ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡಿದ್ರು. ದೇವೇಗೌಡರು ಕುಟುಂಬದಲ್ಲಿ ಏನೋ ಮಗ, ಮೊಮ್ಮಗ, ಮರಿ ಮೊಮ್ಮಗ ಇದೆಲ್ಲ ದೂರದ್ರಲ್ಲ. ಇವತ್ತು ನಿಮ್ಮ ಡೆಪ್ಟಿ CM ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಅವರೇ? ಇಷ್ಟು ಜನ MLAಗಳು ಎಲ್ಲ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದ್ದಾರೆ. ಇವಾಗ KMF ಅಧ್ಯಕ್ಷನೂ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವ್ರದ್ದು ಯಾವ ಕುಟುಂಬ? ಎಷ್ಟು ಕುಟುಂಬಗಳು ಇವತ್ತು 2 ಜನ 3 ಜನ ಶಾಸಕರುಗಳಿರ್ತಕ್ಕಂಥ ಕುಟುಂಬಗಳಿಲ್ಲ ಪಾರ್ಟಿಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಕಿಂಚಿತ್ತೇನಾದರೂ ಇದೆಯಾ? ಕಿಂಚಿತ್ತಿದೆಯಾ ಅವರಿಗೆ? ಅದು ಯಾರು ಮಾತಾಡೋದಕ್ಕೆ ಕುಟುಂಬ ರಾಜಕೀಯದ ಬಗ್ಗೆ? ಅರ್ಥ ಮಾಡ್ಕೋಬೇಕು ಅವ್ರನ್ನು. ಯಾತಕ್ಕೆ ಅವ್ರ ಮಗನ ಬಿಟ್ಕೊಂಡವ್ರೆ? ಈಗ ಅವ್ರ ಮಗನಿಗೆ ಯಾಕೆ ಜವಾಬ್ದಾರಿ ಕೊಟ್ಕೊಂಡವ್ರೆ? ಏನು ಜನಗಳ ಸೇವೆ ಮಾಡುವಂಥ ಜವಾಬ್ದಾರಿ ಕೊಟ್ಟವ್ರ? ದೇವೇಗೌಡರು ಕುಟುಂಬದಲ್ಲಿ ಹೌದು, ರೇವಣ್ಣ ಅವರು ಮಂತ್ರಿ ಇದ್ದರು, ನಾನು ಮುಖ್ಯಮಂತ್ರಿನೂ ಆಗಿದ್ದೆ. ನಮ್ಮನ್ನು ದೇವೇಗೌಡರು ವಸೂಲಿ ಮಾಡೋಕ್ಕೆ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನಗಳ ಕಷ್ಟ ಸುಖ ನೋಡಿ ಜನಗಳ ಸೇವೆ ಮಾಡಿ ಅಂತೇಳಿ ಕರೆಸಿದ್ರು. ಅವರೇನು ಕರೀಲಿಲ್ಲ. ದೇವೇಗೌಡರು ನಮ್ಮನ್ನು ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನ ನಮ್ಮನ್ನು ಎಳ್ಕೊಂಬಂದರು ರಾಜಕಾರಣಕ್ಕೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವ್ರಿಗೂ. ನಮ್ಮನ್ನು ದೇವೇಗೌಡರು ಬೆಳೆಸ್ತಿಲ್ಲ ಎಂದು ನಾನು ಲೋಕಸಭೆಗೆ ನಿಲ್ಲೋದಕ್ಕೆ ಭಾಳ ವಿರೋಧ ಮಾಡಿದವರು. ರಾಜಕಾರಣ ಯಾವ ಕಾರಣಕ್ಕೂ ಬೇಡ ಅಂತ. ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲರೂ ಎದುರಿಗೆ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ. ಎಲ್ಲ ಬದುಕೋರಲ್ಲ, ಸಿದ್ದರಾಮಯ್ಯನೇ ಬದುಕೋರಲ್ಲ. ನನ್ನ ಮಗನ ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ದಾರೆ ದೇವೇಗೌಡರು 18ರಲ್ಲಿ. ನಮ್ಮ ಮಗನಿಗೆ ಬೇಕಿಲ್ಲಪ್ಪ, ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ, ಇವ್ರನ್ನ ಖರ್ಗೆ ಅವ್ರನ್ನ ಮಾಡಿ ಅಂತ ನಿಮ್ಮ ಮುಖಕ್ಕೆ ಕೇಳವ್ರೆ. ಮುಖ್ಯಮಂತ್ರಿ ನನ್ನ ಮಾಡಬೇಕು ಅಂತ ದೇವೇಗೌಡರು ನಿಂತಿದ್ದೀರ. ಇದಾಗ ನಮ್ಮ ಕುಟುಂಬದ ಬಗ್ಗೆ ಇವ್ರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಯಾರೂ ಇಟ್ಕೊಂಡಿಲ್ಲ ಅನ್ನೋದು ನನ್ನದು. ಈಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ ಮುಂದಿನ ಚುನಾವಣೆವರೆಗೂ ಕಾಯ್ಬೇಕಲ್ಲ. ಈಗೇನೋ ಇದ್ದಾರೆ, ಮುಂದಿನ ಚುನಾವಣೆ ಇದರ ಟೈಮಲ್ಲೇ ತಾನೇ ಗೊತ್ತಾಗೋದಿಲ್ಲ. ಈ 2 ಚುನಾವಣೆ ಬಿಡಿ, BJPನ ಗೆಲ್ಬೋದು, ಅವರಾದರೂ ಗೆಲ್ಬೋದು ಅಂತಕ್ಕಂಥದ್ದು ಏನು ಪತ್ರಿಕಾ ವರದಿ ಇದೆ. ಈ 2 ಚುನಾವಣೆ ಮೇಲೆ ಏನು ನಡೆಯಲ್ಲ. ಈಗ ಇದೇ KR-ಪೇಟೆಯಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನ ಪಟ್ಟ ಮೇಲೆ ನಡೀತಲ್ಲ ಚುನಾವಣೆ, ಗೆದ್ದಿದ್ರು BJP ಪಕ್ಷದಲ್ಲಿ. ಜನರ ಚುನಾವಣೆಯಲ್ಲಿ ಯಾತಕ್ಕೆ ಅಲ್ಲಿ ಮತ್ತೆ ಜನತೆಗಳ ಗೆಲ್ತು? ಒಂದ ಇವರು ಶಾಶ್ವತ ಯಾರಿಗೂ ಅಲ್ಲ ಪಾಪ. ಅವರು ಮುಂದಿನ ವರ್ಷ ನಾನೇ, ಈ 2 ವರ್ಷ ಅಲ್ಲ, ಮುಂದಕ್ಕೆ 28ಕ್ಕೂ ನಾನೇ ಬಂತೀನಿ ಅಂತ ಹೇಳ್ತಾವ್ರಿ. ಕೊನೆ ಉಸಿರಿರೋವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರಲ್ವಾ. ವಿಧಾನಸಭೆಯಲ್ಲಿ ಹೇಳಿದ್ರು 2013 ಏನು ಹೇಳವ್ರೆ, ಇದು ನನ್ನ ಕೊನೆ ರಾಜಕೀಯದ ಹೋರಾಟ, ಇನ್ನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ 13ರಲ್ಲಿ ವಿಧಾನಸಭೆಯಲ್ಲಿ ರೆಕಾರ್ಡ್ ಆಗಿದೆ. ಪಾಪ ಅದರ ರುಚಿ ಸಿಕ್ಕದ ಮೇಲೆ ಅಯ್ಯೋಯ್ಯೋ ಎಲ್ಲಾದರೂ ಉಂಟಾ, ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು ಪರ್ಮನೆಂಟ್ ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಏನು ಹೇಳಿ, CM ರುಚಿ ನೋಡಿದ್ರಲ್ಲ ಏನೇನು ಮಾಡ್ಬೋದು ಅಂತ. ಅಲ್ಲಿ ಹೋದ ಮೇಲೆ ಯಾವ ಥರ ನಡ್ಕೊಂಬಂದಿದೆ ನಿಮಗೆ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗಕ್ಕೆ ಒಳಗಾದರು 13ರಿಂದ 18. ಈಗ BJP ಮೇಲೆ ಹೇಳ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಚುನಾವಣೆ ಹೋಗೋ ಸಂದರ್ಭದಲ್ಲಿ 2018ರಲ್ಲಿ ಏನೇನು ಮಾಡಿದ್ರು, ರಾಜ್ಯದ ಆರ್ಥಿಕ ಪರಿಸ್ಥಿತಿನ ಯಾವ ರೀತಿ ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ನಿಭಾಯಿಸ್ಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಇವ್ರು ಕ್ರಿಯೇಟ್ ಮಾಡಲಿಲ್ವಾ ಸಿದ್ದರಾಮಯ್ಯನವರು? ಏನು ಯಾರು ಕಾಣದೇ ಇರೋ ಆರ್ಥಿಕ ಸಚಿವರು? ಇವ್ರ ಯೋಗ್ಯತೆಗೆ ಅವತ್ತು ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಮಾಡಿದ್ರಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಇನ್ನೂ 4,000 ಕೋಟಿ ಅವರ ಸಾಲ ಮನ್ನಾ ಯೋಜನೆ ಘೋಷಣೆ ಆಯ್ತಲ್ಲ, ತೀರಿಸ್ಬೇಕಂತ ನನ್ನ ಮೇಲೆ ಇತ್ತು. ನಾನು ಮುಖ್ಯಮಂತ್ರಿ ಆದಾಗ 2ನೇ ಬಾರಿ ಇವ್ರ ಜೊತೆ ಅವ್ರು ಬಜೆಟ್ ಮಂಡನೆ ಮಾಡಿದ್ರಲ್ಲ. ದೊಡ್ಡ
ಆರ್ಥಿಕ ತಜ್ಞರು 4,000 ಕೋಟಿ ಉಳಿದಿತ್ತಲ್ಲ, ಆ 4,000 ಕೋಟಿನ ಯಾವ ಬಾಪ್ನಲ್ಲಿ ಹಾಕಿದ್ರು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು, ರೆವಿನ್ಯೂ ಎಕ್ಸ್ಪೆಂಡಿಚರಲ್ಲಿ ಹಾಕಿದ್ರು? ಸ್ವಲ್ಪ ಒಂದ್ಸಲ ಆಗಿದ್ದಂಥ ಅಧಿಕಾರಿಗಳನ್ನ ಕೇಳಿ ಏನು ಮಾಡಿದ್ರು ಅಂತ ಈ ಆರ್ಥಿಕ ಸಚಿವರು ಸೆಟೇಟ್ ಮಾಡಬೇಕಾದ್ರೆ ನಾನು ಮಾಡಬೇಕಾಗಿ ಬಂತದ್ದು. ಯುದ್ಧದ ಪರಿಣಾಮದಿಂದ LPG ಸಿಗ್ತಾ ಇಲ್ಲ, ಮತ್ತೆ ಸಾಕಷ್ಟು ಬೆಲೆಗಳು ಏರಿಕೆ. ಈಗ ಕಾಂಗ್ರೆಸ್ನವರು ಇದನ್ನೇ ಒಂದು ರಾಜಕೀಯ ಬಳಕೆ ಮಾಡ್ತಾ ಇದ್ದಾರೆ. ಇವ್ರು ಇದ್ದಿದ್ರೆ ಏನು ಮಾಡೋರು? ಅಟ್ಲೀಸ್ಟು ಕೇಂದ್ರ ಸರ್ಕಾರ ಈ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಎಷ್ಟರ ಮಟ್ಟಿಗೆ ಜನತೆಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲೂ ಕ್ರಮ ತೆಗೆದುಕೊಳ್ಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಹಲವಾರು ದೇಶದಲ್ಲಿ ಲಾಕ್ಡೌನ್ ಆಗೋಂಥ ಪರಿಸ್ಥಿತಿ ಇದೆ ಬೇರೆ ಬೇರೆ ದೇಶಗಳಲ್ಲಿ. ಆದರೆ ಅಟ್ಲೀಸ್ಟ್ ಇಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಬಾಂಧವ್ಯದಿಂದ ಇವತ್ತು ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇವರು ಅದನ್ನು ದೊಡ್ಡದಾಗಿ ಇವರ ಭಾಷಣಗಳಿದೆಯಲ್ಲ, ಇವರೇನು ಮಾಡ್ತಾರೆ? ನೀವೇನು ಮಾಡಿದ್ದೀರಿ? ಈಗ ಆಟೋ ಡ್ರೈವರ್ಗಳು ಕೇಳ್ತಾ ಇಲ್ವಾ ಸಿದ್ದರಾಮಯ್ಯ 15,000 ರೂಪಾಯಿ ಕೊಡಲಿ ತಿಂಗಳಿಗೆ, ನಮಗೆ ಇದೆಲ್ಲ ಸೆಟೇಟ್ ಆಗೋವರಿಗೆ ನಮಗೆ ಬದುಕಲಿಕ್ಕೆ ಅಂತ ಹೇಳಿ ಕೊಡೋಕ್ಕೇನಾಗಿದೆ? ಇವರು ಪಾಪ ಗ್ಯಾರಂಟಿ ಸ್ಕೀಮ್ ಕೊಡೋರಲ್ವ, 1,30,000 ಕೋಟಿನೂ ಏನೋ ಕೊಟ್ಟಿದ್ದೀವಿ ಅಂತಾರೆ. ಕೊಡ್ರಪ್ಪ, ಇದಕ್ಕೆ ಏನು ತೊಂದರೆ ನಿಮಗೆ ಕೊಡೋದಕ್ಕೆ? ಜನಗಳ ದುಡ್ಡು ಪಾಪ ಅವ್ರ ಕಷ್ಟ ಅಲ್ಲವ್ರೆ. ನೀವೇನು ಆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಿ ನಿಮ್ಮ ಸರ್ಕಾರದಲ್ಲಿ? ಇಲ್ಲಿ ಅಲ್ಬಟ್ ಮಾಡ್ತಿರೋದು. ಅಟ್ಲೀಸ್ಟ್ ಅವರು ಜನಗಳ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸನಾದರೂ ಅವರಲ್ಲಿದೆ. ನಿಮಗೇನಿದೆ? ನೀವೇನು ಮಾಡ್ತಾ ಇದ್ದೀರಿ? ಬರೀ ಬೈಕೊಂಡು ಹೊರಟಿದ್ದೀರಿ. IPL ಟಿಕೆಟ್ಗೆ ನೆಗೋಷಿಯೇಷನ್ ಹಿಡಿದುಬಿಡ್ತು ಸರ್ಕಾರ. ನೋಡಿ, ಇದು ಅವರು ಮಾಡ್ಕೊಂಡಂಥ ನಗುಪಾಟ್ಲಿನ ಕೆಲಸ. ಈ ಸಿಸ್ಟಮ್ಮು ಇವತ್ತು ಮಾಡಿ ಅಂತ ಹೇಳಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲೇ, ನಾನು ಕರ್ನಾಟಕದ್ದೇ ನಾನು ನಿಮ್ಮ ಗಮನಕ್ಕೆ ತರೋದು. ಹಿಂದಿನಿಂದಲೂ ಯಾವುದಾದ್ರೂ ಕ್ರೀಡೆಗಳು ನಡೆದಾಗ ಪಾಸ್ಗಳನ್ನು ಕೊಡ್ತಕ್ಕಂಥದ್ದು ಹಿಂದಿನಿಂದಲೂ ಇದೆ. ಹಾಗೆ ಹಿಂದೆ ಇಂಡಿಯಾಗೂ ಮತ್ತು ಬೇರೆ ದೇಶಗಳಿಗೆ ಟೆಸ್ಟ್ಗಳಾಗಬೇಕಾದ್ರೆ ಪ್ರತಿ MLAಗಳಿಗೂ ಒಂದು ಪಾಸ್ ಕೊಡೋರು, ಗೌರವ ಕೊಡೋರು. ಪ್ರತಿ MLAಗಳಿಗೆ, ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು. ಅವ್ರೇನು ಕೇಳದೇ ಇದ್ದರೂ ಕಳಿಸೋರು. ಆ ಸಿಸ್ಟಮ್ಮು ಹಿಂದಿನಿಂದಲೂ ಹಲವಾರು ವರ್ಷಗಳಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು ನನ್ನ ಗಮನದಲ್ಲಿದೆಯಪ್ಪ. ಇವರು 3-4 ಕೋಟಿ ನಮಗೆ ಬೇಕು ಅಂತ ಹೇಳಿದೇನೋ ಅಸೆಂಬ್ಲಿ ಒಳಗೆ ಕೇಳ್ಕೊಂಡು ನಗುಪಾಟ್ಲು ಮಾಡ್ಕೊಂಡು ಅಷ್ಟೇ ಇಲ್ಲಾಗಿರೋದು. ಇದು ಮೊದಲಿಂದಲೂ ಈ ಸಿಸ್ಟಮ್ನಲ್ಲಿ ಒಂದು ಗೌರವ ಕೊಡ್ತಕ್ಕಂಥದ್ದು ನಡ್ಕೊಂಬಂದಿದೆ. ಅದನ್ನು ಆ ಗೌರವನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋ ಯೋಗ್ಯತೆ ಇಲ್ಲ ಇವರು. ಸರ್, ಹಿಂದಿ ಕಡ್ಡಾಯ ಅಲ್ಲ ಅನ್ನೋ ಆದೇಶ ಮಾಡಿದೆ, ಪರ ವಿರೋಧ ಚರ್ಚೆ ಆಗ್ತಿದೆ ಸರ್. ಅದು ನೋಡ ಮುಂದೆ ಮಾತಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.